ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ವರಮಹಾಲಕ್ಷ್ಮಿಗೆ ಸ್ಯಾರಿ ಶಾಪಿಂಗ್ ಇತ್ತು. ಯಾವಾಗಲೂ ಮೈಸೂರಿಗೆ ಹೋಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಈ ಸಲ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಗೌಡ್ರು ಇಲ್ಲ, ಬರೀ ನಾನು ಅಮ್ಮ ಮಾತ್ರ ಹೋಗ್ತಾ ಇದ್ದೀವಿ. ಗೌಡ್ರು ಕೆಲಸ ಇದೆ. ಆ್ಯಂಡ್ ಅಲ್ಲಿಂದ ನನ್ನ ಫ್ರೆಂಡ್ ವಿಸ್ಮಯ ಬರ್ತಾಳೆ. ಇಲ್ಲಿಂದ ನಾನು ಅಮ್ಮ ಹೋಗ್ತೀವಿ. ಬನ್ನಿ, ನಿಮಗೆ ಹೋಗ್ತಾ ಸಿಗ್ತೀನಿ. ಆ್ಯಂಡ್ ಏನೇನು ತೊಗೋತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್, ನಾವು ಈಗ ಹೊರಡಬೇಕು. ರೆಡಿಯಾಗಿದ್ದೀವಿ ಅಂತ ಇವನು ನಾನು ಬಿಟ್ಟು ಹೋಗ್ತಾರೆ ಅಂತ ಅವಾಗ ನಾನು ಹಿಂದೆನೇ ಬರ್ತಾವನೆ. ಹೊರಡಬೇಕು, ಟೈಮ್ ಆಯಿತು. ಗೆಳೆಯ ಬಾಯ್, ನಾನು ಹೋಗ್ತಿದ್ದೀನಿ, ಬಾಯ್. ರೆಡಿಯಾಗಿದ್ದೀವಿ, ಇವನು ಗೊತ್ತಾಗಿದೆ ಹೋಗ್ತಾರೆ ಅಂತ. ನಾನು ಹಿಂದೆನೇ ಬರ್ತಾನೆ. ಸೆಕೆಂಡ್ ಕೊಡಮ್ಮ, ಇಲ್ಲಿ ಸೆಕೆಂಡ್. ನಾವು ಹೋಗ್ಬಿಟ್ಟು ಬರ್ತೀವಿ ಇರು ಬೇಗನೆ. ಅಲ್ಲಿ ಅಣ್ಣ ಬತ್ತು ಕಾರು. ಎಲ್ಲ ಅಣ್ಣ ಗೈಸ್, ಇಲ್ಲಿ ಗೌಡ್ರು ಕಾರ್ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿ. ಏಯ್ ಗೆಳೆಯ, ಅಲ್ಲೋಡ. ನೆನ್ನೆಯಿಂದ ಹಿಂಗೆ ಆಡಿಸ್ತಾ ಇದ್ದೀನಿ. ಗೌಡ್ರು ಬಂದರು ಕಾರ್ ನೋಡು ಅಂತ. ಚಿನ್ನ ಬುಳ್ಳಿ. ಅರೌಂಡ್ ನಾವು 10:30ಗೆಲ್ಲ ಅಲ್ಲೇ ಇದ್ವಿ. ಇನ್ನು ಕೆಲವೊಂದು ಶಾಪು ಎಲ್ಲ ಓಪನ್ ಆಗಿಲ್ಲ, ಕೆಲವೊಂದು ಓಪನ್ ಆಗಿತ್ತು. ಆವಾಗ ತಾನೇ ಎಲ್ಲ ಓಪನ್ ಮಾಡ್ತಿದ್ರು. ನನಗೊಂದು ಮೈಂಡಲ್ಲಿ ರೆಡ್ ಥೀಮ್ ಕುತ್ಕೊಬಿಟ್ಟಿದ್ದು, ರೆಡ್ ಸೀರೆ ತೊಗೋಬೇಕು ಈ ಸಲ ಅಂತ. ಹಂಗಾಗಿ ಸುದರ್ಶನ್ಗೆ ಅಂತ ಹೋದೆ. ಅಲ್ಲಿ ಸೀರೆ ಇಷ್ಟ ಆದರೆ ಬಾರ್ಡ್ರ್ ಇಷ್ಟ ಆಗಲ್ಲ, ಬಾರ್ಡ್ರ್ ಇಷ್ಟ ಆದರೆ ಸೀರೆ ಇಷ್ಟ ಆಗಲ್ಲ. ಆಮೇಲೆ ಕ್ವಾಲಿಟಿ ನಂಗೆ ಅದು ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ನಾನು ಬೇರೆ ಕಡೆಗೆ ಬಂದೆ, ಬೇರೆ ನೋಡೋಣ ಅಂಥೇಳಿ. ಹಂಗೆ ಬೇರೆ ಕಡೆ ನೋಡ್ತಾ ಇದ್ದೆ. ಹೋಗ್ತಾ ಇದ್ವಿ, ಬೇರೆ ಏನೇನು ತೊಗೋಬೋದು ನೋಡ್ತಾ ಅಂತ. ಅಲ್ಲಿ ನಿಮಗೆ ಗೊತ್ತಲ್ಲ ಗೈಸ್, ಒಂದಕ್ಕೋರು 2 ತೊಗೊಬಂದಿರ್ತೀವಿ. ಹಾಗೆ ಇದೊಂದು 6 ತೊಗೊಂಡ್ವಿ. ಅವ್ರು 100ಗೆ 4 ಹೇಳಿದ್ರು. ನಾವು 6 ಕೊಡಿ ಅಂದ್ಬಿಟ್ಟು 6 ಈಸ್ಕೊಂಡ್ವಿ. ಹಾಗೆ ರಾಜ ಮಾರ್ಕೆಟ್ಗೆಲ್ಲ ಒಂದು ರೌಂಡ್ ಹೊಡೆದ್ವಿ. ನನ್ನ ಫ್ರೆಂಡ್ಗೆ ಲಕ್ಷ್ಮಿದು ಕೈಕಾಲೆಲ್ಲ ಬೇಕಿತ್ತು, ನಾನು ತೊಗೊಬಿಟ್ಟಿದ್ದೆ ಆಲ್ರೆಡಿ. ಅವ್ನು ಬೇಕು ಅಂತ ಹೇಳಿದ್ದ. ಸೊ ಅದನ್ನು ತೊಗೊಂಡು ಹಾಗೆ ನನಗೆ ಇದು ಅರ್ಶಿನ ಕುಂಕುಮ ಮತ್ತು ಬಳೆ ಇರೋದು ಬೇಕಿತ್ತು ಕುಂಕುಮ ಕೊಡೋಕ್ಕೆ. ಅದೊಂದು ತೊಗೊಂಡ್ವಿ. ಹಂಗೆ ಇಲ್ಲಿ ನೋಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಎಂಗೇಜ್ಮೆಂಟ್ಗೆ ರಿಂಗೆಲ್ಲ ಹಾಕ್ಸಿರ್ತೀವಲ್ಲ, ಪ್ಲೇಟ್ಸ್ ಥರ, ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ಸಖತ್ ಇಷ್ಟ ಆಯ್ತು. ಅದು ಒಳ್ಳೆ ಲುಕ್ ಕೊಡುತ್ತೆ ಫೋಟೋಶೂಟ್ಗೆಲ್ಲ. ಹಾಗೆ ನೋಡ್ಕೊಂಡು ಯಾರ್ಚು ಕೇಳಿದೆ ತೊಗೊಳ್ಳೋಣ ಅಂತ. 1200 ಹೇಳಿದ್ರು. ಕಾಸ್ಟ್ಲಿ ಆಯಿತು, ನಾನು ತೊಗೊಂಡಿಲ್ಲ. ಸ್ಕ್ರೀನ್ ಇತ್ತಲ್ಲ, ಅದಕ್ಕೆ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ವಿಸ್ಮಯನೂ ಬಂದಳು. ಅವಳು ಗೊತ್ತಿರೋ ಫ್ರೆಂಡ್ ಅಂಗಡಿಗೆ, ಅಂದರೆ ಪರಿಚಯ ಇರೋ ಅಂಗಡಿಗೆ ಕರ್ಕೊಂಡೋದ್ಲು ಸೀರೆ ತೊಗೊಳಕ್ಕೆ ಅಂತ. ಅಲ್ಲಿ ಹೋದ್ವಿ. ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಗೈಸ್. ಹಬ್ಬದ ಟೈಮಲ್ಲಂತೂ ನಾವು ಪರ್ಚೇಸ್ ಮಾಡೋಕ್ಕೆ ಆಗೋಲ್ಲ ಚಿಕ್ಕಪೇಟೆ. ಯಾಕಂದರೆ 1 ಡಬಲ್ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ಅಂದರೆ ಅವ್ರ ಮಾಮೂಲಿ ಡೇಸ್ಗಿಂತನೂ ಈ ಹಬ್ಬ ಬಂದಾಗಂತೂ ಸಿಕ್ಕಾಪಟ್ಟೆ ಹೆವಿ ಕಾಸ್ಟ್ಲಿ ಹೇಳ್ತಾರೆ. ಇವಾಗ ಇಲ್ಲಿ ವಿಸ್ಮಯ ಫ್ರೆಂಡ್ ಅಂಗಡಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸೀರೆ ನೋಡಲಿಕ್ಕೆ ಅಂತ. ಬನ್ನಿ. ಇಲ್ಲೂ ಹೊಸ ಅಂಗಡಿ ಅಂತೆ, ಕಲೆಕ್ಷನ್ಸ್ ಎಲ್ಲ ಓಕೆ. ಬಟ್ ಆದರೂ ನನಗೆ ಮೈಂಡಲ್ಲಿ ರೆಡ್ಡು ಅಂತ ಉಳ್ಕೊಬಿಟ್ಟಿತ್ತು. ಕಡೆಗೂ ಒಂದು ರೆಡ್ ಸ್ಯಾರಿ ಸಿಕ್ತು, ಅದನ್ನು ಸೆಲೆಕ್ಟ್ ಮಾಡಿದೆ. ಓಕೆ, ಪರವಾಗಿಲ್ಲ. ಅಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಓಕೆ, ತುಂಬ ಚೆನ್ನಾಗಿದೆ. ಇದೊಂದು ತೊಗೊಂಡೆ, ಇದೊಂದು ಸೆಲೆಕ್ಟ್ ಮಾಡಿದೆ. ಇದೊಂದು ಪ್ಯಾಕ್ ಮಾಡಿಸಿ ಬಿಲ್ ಮಾಡಿ ತೊಗೊಂಡ್ವಿ. ಮತ್ತು ಲಕ್ಷ್ಮಿಗೊಂದು ತೊಗೋಬೇಕಿತ್ತು, ಸ್ವಲ್ಪ ಕಾಸ್ಟ್ಲಿನೇ. ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಹೊರಟ್ಬಿಟ್ವಿ ನಾವು ಅಲ್ಲಿಂದ. ಅವಳು ವಿಸ್ಮಯನೂ ಒಂದು ಸೀರೆ ತೊಗೊಂಡ್ಲಿ. ಇಲ್ಲಿ ಬೇರೆ ಕಡೆ ಹೋದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಎಷ್ಟಾಯಿತು. ಚಿಕ್ಕಪೇಟೆಲಿ ಎಲ್ಲೂ ಊಟ ಚೆನ್ನಾಗೇ ಇಲ್ಲ ಗೈಸ್. ವಿಸ್ಮಯ ಒಂದು ಹೋಟ್ಲು ಕರ್ಕೊಂಡೋದ್ಲು ಕಬ್ಬನ್ಪೇಟೆ ಹತ್ರ. ಇಲ್ಲಿ ಬನ್ನಿ, ಅಂದರೆ ತುಂಬ ಫುಡ್ಡದು ಸಖತ್ ಅಲ್ಟಿಮೇಟ್ ಆಗಿದೆ. ಇಡ್ಲಿ ಪಲಾವ್ ಎಲ್ಲ ತಿನ್ಕೊಂಡು ಹೊರಟ್ವಿ. ನಮ್ಮ ಒಂದು ಶಾಪಿಂಗ್ ಎಂಡ್ ಆಯಿತು. ಇನ್ನೊಂದೇನೋ ಐಟಮ್ ಒಂದು ಮಿಸ್ ಆಗಿತ್ತು, ಅದು ತರೋಕ್ಕೆ ಅಂತ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಮನೆಗೆ ಹೋಗ್ಬೇಕು. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆ 7:30 ಆಗಿಬಿಟ್ಟಿತ್ತು. ಸೊ ಗೌಡ್ರು ನೆಕ್ಸ್ಟ್ ಡೇ ಬರ್ಡೇ ಇತ್ತಲ್ಲ, ಅವರು ಬಂದರು. ಸೊ ನಾನು ಅಮ್ಮ ಗೌಡ್ರು ಎಲ್ಲ ಕಾರಲ್ಲೇ ಹೊರಟ್ವಿ. ಹಂಗೆ ಚಿಕ್ಕಪೇಟೆಲಿ ಇನ್ನೂ ಸೀರೆಗಳು ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡೆ. ಅದು ನೆಕ್ಸ್ಟ್ ವ್ಲಾಗ್ ಮಾಡಿ ಏನೇನು ತೊಗೊಂಡೆ ಅಂತ ಹಾಕ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಗಾಯ್ಸ್. ಥ್ಯಾಂಕ್ ಯು.